ನಮಸ್ಕಾರ ವೀಕ್ಷಕರೇ. ಡ್ರಗ್ಸ್ ಅಂದರೆ ನಮಗೇನು ಗೊತ್ತು, ಔಷಧಿಗಳು ಅಂತ. ಆದರೆ ಡ್ರಗ್ಸಿಗೆ ಔಷಧಿ ಮಾತ್ರ ಅಲ್ಲ, ಮಾದಕ ವಸ್ತುಗಳಿಗೂ ಡ್ರಗ್ಸ್ ಅಂತ ಕರೆಯುವಂತಹ ಅಥವಾ ಡ್ರಗ್ಸ್ ಅಂತ ಹೇಳಿಸ್ಕೊಳ್ಳುತ್ತೆ. ಅದರ ಮೆನೇಸ್ ಅಥವಾ ಅದರ ಆಕ್ರಮಣಕಾರಿ ಸ್ವಭಾವ ಇಡೀ ಸಮಾಜವನ್ನು ಆವರಿಸುತ್ತೆ ಅಂತ ಆವಾಗವಾಗ ನಾವು ಮಾತಾಡ್ತಾ ಇರ್ತೀವಿ. ಮತ್ತು ಅದು ಇಡೀ ಸಮಾಜವನ್ನು, ಕುಟುಂಬಗಳನ್ನು ತಲ್ಲಣಗೊಳಿಸುತ್ತೆ ಅಂತ ಅನ್ನೋದು ಕೂಡ ಎಲ್ರಿಗೂ ಗೊತ್ತಿರೋ ಸಂಗತಿನೇ. ಇವತ್ತು ಆ ಡ್ರಗ್ಸು ಯಾವುದು ಮಾರಕವೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ. ನಾನು KS ವಿಮಲಾ, ಇದು ಜನಶಕ್ತಿ ಮೀಡಿಯಾ. ನನ್ನ ಜೊತೆ ಇವತ್ತು SJ ಚಂದರ್, ಫೌಂಡೇಶನ್ ಫಾರ್ ಸಸ್ಟೈನಬಲ್ ಹೆಲ್ತ್ ಇಂಡಿಯಾ, ಯಂಗ್ ಆ್ಯಂಡ್ ಅಡೋಲಸೆಂಟ್ಸು ಅಂದರೆ ಹದಿಹರೆಯ ಮತ್ತು ಯುವ ತಲೆಮಾರನ್ನ ಫೋಕಸ್ ಮಾಡಿ, ಅಂದರೆ ಅವರಿಗೆ ಹೆಚ್ಚು ಗಮನವನ್ನು ಕೊಟ್ಟು ಒಂದು ಸಸ್ಟೈನಬಲ್ ಹೆಲ್ತ್ ಅದನ್ನು ಅಂದರೆ ಒಂದು ಆ ಸ್ವಾಸ್ಥ್ಯಪೂರ್ಣವಾದಂತಹ ಸಮಾಜ ನಿರ್ಮಾಣಕ್ಕೆ ಬೇಕಾದಂತಹ ಕೆಲಸಗಳನ್ನು ಮಾಡುವಂತಹ ಸಂಸ್ಥೆಯ ಹೆಡ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಈ ಡ್ರಗ್ಸ್ ಅಥವಾ ಮಾದಕ ವಸ್ತುಗಳ ವ್ಯಸನ ಏನಿದೆ ಅದನ್ನು ನಿಯಂತ್ರಣಕ್ಕೆ ತರಬೇಕು ಮತ್ತು ಒಂದಲ್ಲ ಒಂದಿನ ಅದು ಇಲ್ಲವಾಗುವ ಹಾಗೆ ಮಾಡಬೇಕು ಅಂತನ್ನುವ ಅತ್ಯಂತ ಕಾಳಜಿಯಿಂದ ಬಹಳ ವರ್ಷಗಳಿಂದ ಕೆಲಸ ಮಾಡ್ತಾ ಇರುವವರು. ಚಂದರ್ ಅವರೇ, ನಮ್ಮ ಸ್ಟುಡಿಯೋಕ್ಕೆ ನಿಮಗೆ ಸ್ವಾಗತ. ನಮಸ್ಕಾರ. ನಮಗೆ ಗೊತ್ತಿದೆ ಅದು ಆಲ್ಕೋಹಾಲ್ ಅಂದರೆ ಕುಡಿಯೋದು ಅಂತ ನಾವು ಹೇಳ್ತೀವಿ, ಅಥವಾ ಧೂಮಪಾನ ಅಥವಾ ಈ ಮಾದಕ ವಸ್ತುಗಳು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕುಡಿತ ಅಥವಾ ಧೂಮಪಾನದ ಸಂದರ್ಭದಲ್ಲಿ ಅದು ಒಂದು ಅಭ್ಯಾಸ ಅಂತ ಹೇಳಲ್ಪಡ್ತದೆ ಮತ್ತು ಒಂದು ರೀತಿಯಲ್ಲಿ ಸಾರ್ವಜನಿಕವಾಗಿ ಒಪ್ಪಿತ ಆಗೋಗಿದೆ. ಅದನ್ನೊಂದು ಚಟ, ದುಶ್ಚಟ, ಅಭ್ಯಾಸ, ದುರಭ್ಯಾಸ ಅನ್ನುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡುವಂತಹ ಸಂದರ್ಭಗಳಿದ್ದಾವೆ. ಸೊ ಯಾವುದೂ ಕೂಡ ಅದು ಅಭ್ಯಾಸ ಆಗಿದ್ದರೆ, ಅದು ಸರಿಯಾಗಿದ್ದು ಅಲ್ಲದೆ ಇದ್ದರೆ ಬಿಡಕ್ಕೆ ಸಾಧ್ಯ ಆಗಬೇಕು. ಆದರೆ ಅಭ್ಯಾಸ, ದುರಭ್ಯಾಸ ಆಗಿ ದುಶ್ಚಟ ಆಗಿಬಿಟ್ರೆ ಮನುಷ್ಯರು ಅದಕ್ಕೆ ಬಲಿಯಾಗ್ತಾರೆ ಮತ್ತು ಆ ಮನುಷ್ಯರ ಮೂಲಕ ಸಮಾಜ ಖಂಡಿತವಾಗ್ಲೂ ಕೂಡ ಅಧೋಗತಿಗೆ, ಅವನತಿಗೆ ಹೋಗುತ್ತೆ ಅಂತ ಅನ್ನೋದನ್ನು ಹಲವಾರು ದೃಷ್ಟಾಂತಗಳ ಮೂಲಕ ನಾವು ನೋಡಿದ್ದೀವಿ. ಆದರೆ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಮಾದಕ ವಸ್ತುಗಳು ಅಂತ ನಾವೇನು ಹೇಳ್ತೀವಿ, ಅಥವಾ ಪಾಪ್ಯುಲರ್ಲಿ ಡ್ರಗ್ಸ್ ಅಂತ ಏನು ಕರಿತೀವಿ, ಅದರ ಬಗ್ಗೆ. ಸೊ ಚಂದರ್ ಅವರೇ, ಬಹಳ ವರ್ಷಗಳಿಂದ ನೀವು ಈ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಅನುಭವಗಳು ನಮ್ಮ ವೀಕ್ಷಕರಿಗೆ ನಿಜವಾಗ್ಲೂ ಕೂಡ ತುಂಬ ಉಪಯುಕ್ತ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಸೊ ಈ ಡ್ರಗ್ಸ್ ಅಂತ ಏನು ಕರೀತಾರೆ, ಇದು ಮೆನೇಸ್ ಅಂತ ನಮಗಂತೂ ಗೊತ್ತು. ಸೊ ಹಾಗಾಗಿ ಡ್ರಗ್ಸ್ ಅಂದರೆ ಏನು, ಯಾವುದೆಲ್ಲ ವಿಧಗಳಿದ್ದಾವೆ ಅದರಲ್ಲಿ, ಮತ್ತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ದೇಶದಲ್ಲಿ ಏನಾದರೂ ಕಾನೂನು ಇದೆಯಾ ಅನ್ನೋದ್ರ ಮೂಲಕ ಶುರು ಮಾಡಿಕೊಂಡು ನಂತರ ನಾವು ವಿಸ್ತಾರ ಮಾಡ್ಕೋಬೋದು ಅಂದ್ಕೋತೀನಿ. ಡ್ರಗ್ಸು ಎರಡು ಗುಂಪು ಮಾಡ್ತಾ ಇದ್ದಾರೆ. ಒಂದು ಸಿಂಥೆಟಿಕ್ ಡ್ರಗ್ಸು, ನ್ಯಾಚುರಲ್ ಡ್ರಗ್ಸು ಹೇಳುವಾಗ ಅದು ಗಾಂಜಾ, ಎಲ್ಲರಿಗೂ ಗೊತ್ತೆ, ಕ್ಯಾನಬಿಸ್ ಅಂತಾರೆ, OPM ಅಂತಾರೆ. ಇದು ಎರಡು ನ್ಯಾಚುರಲ್ ಆಗಿ ಒಂದು ಗಿಡದಿಂದ ಬರುತ್ತೆ. ಅದು ಕೆಲವು ಬ್ಯಾನ್ ಆಗಿದೆ, ನಮ್ಮಲ್ಲಿ ಬ್ಯಾನ್ ಆಗಿದ್ರೆ ಕೂಡ ಕೆಲವು ದೇಶಗಳಲ್ಲಿ ಅದು ಅಫ್ಘಾನಿಸ್ತಾನ್, ನಮ್ಮ ಆಫ್ರಿಕನ್ ಕಂಟ್ರೀಸ್ ಎಲ್ಲ ಅದನ್ನು ದೇಶಗಳಲ್ಲಿ ಬೆಳೆಸ್ತಾ ಇದ್ದಾರೆ. ಒಂದು ಸಿಂಥೆಟಿಕ್ ಡ್ರಗ್ಸನ್ನು ತಯಾರಿ ಮಾಡ್ತಾರೆ, ಲೈಕ್ ಔಷಧಿ. ಈಗ ಮೆಡಿಸಿನಲ್ ಯೂಸ್, ಆಸ್ಪತ್ರೆಗಳಲ್ಲಿ ಬೇಕಾಗಿರೋ ಔಷಧಿ ಬೇಕಲ್ಲ, ಅದೇ ಥರ ಈ ಸಿಂಥೆಟಿಕ್ ಎರಡು ವಿಧಾನ ಆಗಿದೆ. ಇದು ಎರಡನ್ನೂ ದುರುಪಯೋಗ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ. ಎರಡನ್ನೂ ಸರ್ಕಾರ ಇದನ್ನು ಬ್ಯಾನ್ ಮಾಡಿದ್ದಾರೆ. ನಾರ್ಕಾಟಿಕ್ಸ್ ಡ್ರಗ್ಸ್ ಆ್ಯಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಅಂತ 1985 ಇದು ಇಲ್ಲೀಗಲ್ ಆಗಿದೆ. ಆ್ಯಕ್ಚುಲಿ ಈ ಡ್ರಗ್ಸಿಗೂ ಮಾದಕ ವಸ್ತುಗಳಿಗೂ ಮಾನಸಿಕ ಆರೋಗ್ಯ ಕನೆಕ್ಟಿಂಗ್ ಇದೆ. ವಿಶ್ವ ಆರೋಗ್ಯ ಸಂಸ್ಥೆಯವರು ಈ ಆಲ್ಕೋಹಾಲ್, ಟೊಬ್ಯಾಕೋನು ಅಲ್ಲಿ ಸೇರಿಸಿದ್ದಾರೆ. ಒಂದು ನಮಗೆ ಸಮಸ್ಯೆ ಏನಂದರೆ, ನಿಕೋಟಿನ್, ತಂಬಾಕಿನಲ್ಲಿ ಸಮಾಜ ಒಪ್ಪಿಗೆ ಆಗಿದೆ ಅಂತ ಹೇಳ್ತಾ ಇದ್ದರು ವಿಮಲಾ ಅವರು. ಈ ಆಲ್ಕೋಹಾಲ್ ಎರಡಕ್ಕೂ ಕಾನೂನು ಒಪ್ಪಿಗೆ ಇದೆ. ಇದು ನಮ್ಮ ದೊಡ್ಡ ಸವಾಲು. ಸಮಾಜ ಒಪ್ಪಿಗೆ ಇದೆ, ಇದೇ ನಮ್ಮ ಸವಾಲು. ನಿಕೋಟಿನ್ ನೋಡುವಾಗ ತಂಬಾಕಿನ ನಿಕೋಟಿನ್ನು ಆಲ್ಮೋಸ್ಟ್ ಆ್ಯಸ್ ಅಡಿಕ್ಟಿವ್ ಆ್ಯಸ್ ಡ್ರಗ್ಸ್. ನಿಕೋಟಿನ್ ಈಗ ಕರ್ನಾಟಕದಲ್ಲಿ ಪಾಯ್ಸನ್ಸ್ ಆ್ಯಕ್ಟಲ್ಲಿ ಅದನ್ನು ನೋಟಿಫೈ ಮಾಡಿದ್ದಾರೆ. ಆದರೂ ನೋ ಲೀಗಲ್ ಸ್ಟ್ರಿಕ್ಟರ್ ಆ್ಯಕ್ಷನ್, ಸಾಮಾಜಿಕ ತಿಳುವಳಿಕೆನೂ ಇಲ್ಲ. ಈವನ್ ಪಬ್ಲಿಕ್ ಹೆಲ್ತ್, ಐ ಕಮ್ ಫ್ರಮ್ ಪಬ್ಲಿಕ್ ಹೆಲ್ತ್, ಸಾರ್ವಜನಿಕ ಆರೋಗ್ಯ
ಅದರ ಪ್ರೊಫೆಷ್ನಲ್ ರೆಪ್ರೆಸೆಂಟ್ ಮಾಡ್ತೀನಿ. ಪಬ್ಲಿಕ್ ಹೆಲ್ತ್ ಅವರು ಇದ್ರ ವಿರೋಧವಾಗಿ ಧ್ವನಿ ಎತ್ತಾ ಇಲ್ಲ. ಇಟ್ ಈಸ್ ಒಂದು ನಿಕೋಟಿನ್ ಇಸ್ ಹೈಲಿ ಅಡಿಕ್ಟಿವ್. ಸುಲಭವಾಗಿ ತುಂಬ ಚಟದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಇಟ್ ಈಸ್ ಮೋರ್ ಅಡಿಕ್ಟಿವ್, ಆಲ್ಮೋಸ್ಟ್ ಆಸ್ ಅಡಿಕ್ಟಿವ್. ಮಾದಕ ವಸ್ತುಗಳಿಗೆ ಈಕ್ವಲಿ ಅಡಿಕ್ಟಿವ್ ಅದಿದೆ. ಆದರೂ ಮಾದಕ ವಸ್ತುಗಳಿಗೆ ಬ್ಯಾನ್ ಆಗಿದೆ, ನಿಕೋಟಿನ್ಗೆ ಲೈಸೆನ್ಸ್ ಇದೆ. ಅದೇನೆ ಅಂದರೆ ಕೆಲವು ವಿಪರೀತಗಳ ಮಧ್ಯದಲ್ಲೇ ನಾವು ಸಾಮಾನ್ಯವಾಗಿ ಬದುಕ್ತೀವಿ. ಇಡೀ ಸಮಾಜ ಇವತ್ತಲ್ಲ, ಸಮಾಜದ ಹುಟ್ಟಿನಿಂದ ನಾವು ಅದನ್ನು ನೋಡ್ಕೋತಾನೆ ಬರ್ತಾ ಇದ್ದೀವಿ. ವಿಪರೀತಗಳವು ಅದು ತಪ್ಪು ಅಂತ ಗೊತ್ತಿದ್ರೂ ಕೂಡ ಮಾಡ್ತಾ ಇರೋ ಅಂಥದ್ದು, ಮತ್ತು ಕಾಲಕ್ರಮೇಣ ಅದೊಂದು ರೀತಿಯ ಸಹಜವಾದ ಒಪ್ಪಿತ ಅನ್ನುವ ಸ್ಥಿತಿ ಬಂದ್ಬಿಡೋದು. ಬಟ್ ನಮಗೆ ಇವತ್ತು ಜನಶಕ್ತಿ ಮೀಡಿಯಾದ ಮೂಲಕ ನಾವು ಹೆಚ್ಚು ಈಗ ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರೋದೇನೆಂದರೆ, ಯುವ ತಲೆಮಾರು ಅಥವಾ ಚಿಕ್ಕ ಮಕ್ಕಳು ಈ ಡ್ರಗ್ಸ್ ಅಂತ ನಾವು ಏನು ಹೇಳ್ತೀವಿ, ಮಾದಕ ವಸ್ತುಗಳಿಗೆ ಬಲಿಯಾಗ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಕಾನೂನು ಇರಬೇಕಲ್ವಾ? ಅದೇ ನಾರ್ಕೋಟಿಕ್ ಡ್ರಗ್ಸ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಅಂತ 1985 ಆ್ಯಕ್ಟ್ ಅಂತ ಇದೆ. ಅದರ ಅಡಿಯಲ್ಲಿ ಬ್ಯಾನ್ ಮಾಡಿದ್ದಾರೆ ಸರ್ಕಾರ. ಏನೋ ಸಿಕ್ಕಾಕೊಂಡ್ರೆ ಆ್ಯಕ್ಷನ್ ತಗೊಳ್ತಾರೆ ಬಿಟ್ಟು ಆ್ಯಕ್ಟಿವ್ ಆಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾರೆ. ಅದೇ ಪ್ರಾಬ್ಲಮ್ ಆಗಿರೋದು. ಈಗ ನಾವು ನ್ಯೂಸ್ ಪೇಪರಲ್ಲಿ ರ್ಯಾಂಡಮ್ ನೋಡಿದಾಗ ಎಷ್ಟು ಕ್ರೋರ್ಸು ಹಿಡಿದ್ರು ಅಂತ ಬರ್ತಾ ಇದೆ. ಇದೆಲ್ಲ ಅವರು ಆ್ಯಕ್ಟಿವ್ ಆಗಿ ಹಿಡಿದಿದ್ದೆಲ್ಲ ಅವರು ಬೇರೆ ಏನೋ ಹಿಡಿಯೋಕೆ ಹೋಗಿ ಅದನ್ನು ಸಿಕ್ಕಾಕೊಂಡಿರೋದು, ಏರ್ಪೋರ್ಟಲ್ಲಿ ಸಿಕ್ಕಾಕೊಂಡು ಅಂಥದ್ದು ಬಂದ್ಬಿಟ್ಟು ಡೈರೆಕ್ಟಾಗಿ ಮಾಡೋಕ್ಕೆ ನಮ್ಮಲ್ಲಿ ಸಿಸ್ಟಮು ಪ್ರಯಾರಿಟಿನೆಲ್ಲ ಇದೆ. ಗೌರ್ಮೆಂಟ್ ಮಾಡ್ಕೊಂಡಿದ್ದಾರೆ, ಆದರೂ ಮಾಡ್ತಾ ಇಲ್ಲ. ಮಾಡಿದ್ರೆ ಇನ್ನೂ ಜಾಸ್ತಿ. ಸೊ ಈಗ ಆ ಕಾನೂನು ಇದೆ, ಬಟ್ ನೀವು ಹೇಳಿದಾಗೆ ಅದನ್ನೇ ಟಾರ್ಗೆಟ್ ಮಾಡಿ ಅನ್ನುವ ಥರದಲ್ಲಿ ಕಾನೂನು ಇಂಪ್ಲಿಮೆಂಟ್ ಆಗಲ್ಲ. ಈವನ್ ದೆನ್ ನಮ್ಮ ವೀಕ್ಷಕರ ಉಪಯೋಗಕ್ಕಾಗಿ ನಾನು ಕೇಳಕ್ಕೆ ಬಯಸೋದು, ಆ ಕಾನೂನು ಏನು ಹೇಳುತ್ತೆ ಅಂದರೆ ಶಿಕ್ಷೆ ಏನು, ಪೆನಾಲ್ಟಿ ಏನು? ಸಿವಿಯರ್ ಪೆನಾಲ್ಟಿ ಇದೆ, ಜೈಲಿದೆ. ವೇರೀಸ್ ಅದು ತಕ್ಕಂತೆ ಅದು ಅಮೌಂಟ್ ಹಣ ವ್ಯತ್ಯಾಸವಾಗಿ ಒಂದೊಂದು ಕೇಸ್ಗೆ ಡಿಫರೆಂಟ್ ಆಗಿರುತ್ತೆ. ಅಂದ್ರೆ ಒಂದು ಈ ದೇಶದಲ್ಲಿ ತಪ್ಪು ಮಾಡಿದರೆ ಶಿಕ್ಷೆ ಇದೆ ಅಂತ ಅನ್ನುವಂತಹ ನಮ್ಮ ಸಂವಿಧಾನದ ಅಡಿಯಲ್ಲಿ ಮಾಡಿದಂತಹ ಕಾನೂನುಗಳ ಅಡಿಯಲ್ಲಿ ಶಿಕ್ಷೆ ಇದೆ ಮತ್ತು ಜೈಲು ಶಿಕ್ಷೆನೇ ಇದೆ ಅಂತ ನೀವು ಹೇಳ್ತೀರಿ. ಇಷ್ಟಾದರೂ ಕೂಡ ಅದು ನಡ್ಕೊಂಡು ಹೋಗ್ತಾ ಇದೆ ಅಂತ. ಸೊ ಈ ಡ್ರಗ್ಸು ಮಕ್ಕಳು ತುಂಬ ಕನ್ಸ್ಯೂಮ್ ಮಾಡ್ತಾವಲ್ಲ, ಬಹುತೇಕ ಯಾವ ವಿಭಾಗ ಹೆಚ್ಚು ಬಾಧೆಗೊಳಗಾಗೋದನ್ನು ನೀವು ನಿಮ್ಮ ಕೆಲಸದ ಸಂದರ್ಭದಲ್ಲಿ ಗುರುತಿಸಿದ್ದೀರಿ? ಎಲ್ಲರೂ ಆಗಿದೆ. ಮೊದಲೀಗ ಅದೇ ಆಗಿದೆ, ಟ್ರೆಂಡ್ ಕಂಪ್ಲೀಟ್ ಚೇಂಜ್ ಆಗಿದೆ. ಮೊದಲೆಲ್ಲ ಈ ಡ್ರಗ್ಸ್ ಎಲ್ಲರಿಗೂ ನೋಡಿ, ಬಡವರಲ್ಲಿ ನೋಡಿದಾಗ ಅದು ಹೆಂಗೆ ಗೊತ್ತಾಗಿದೆ. ಈಗ ಹಣ ಇಲ್ಲದೆ ಹೋದಾಗ ಇದು ಹಣ ಬೇಕೇ ಒನ್ಸ್ ಚಟ ಆಗಿಬಿಟ್ರೆ ಅವ್ರಿಗೆ ಅದು ಲೂಸ್ ಕಂಟ್ರೋಲ್ ಹೋಗ್ಬಿಡುತ್ತೆ, ಬ್ರೈನ್ ಕಂಟ್ರೋಲ್ ಹೋಗ್ಬಿಡುತ್ತೆ ಅವ್ರಿಗೆ. ಅದೇನು ಮಕ್ಕಳಿಗೆ ಹೇಳೋದು, ಈ ಮಾದಕ ವಸ್ತುಗಳಾಗಿರಲಿ, ಮದ್ಯಪಾನ ಇರಲಿ, ತಂಬಾಕು ಇರಲಿ, ಇವರೆಲ್ಲರಿಗೂ ಗೊತ್ತಿದೆ. ಇದನ್ನು ಡೀಲಿಂಗ್ ಮಾಡಿ ಡೀಲರ್ಸ್ಗೆ, ಮ್ಯಾನುಫ್ಯಾಕ್ಚರಿಗೆ ಒಂದು ಮಾಹಿತಿ ಗೊತ್ತಿದೆ ಚಿಕ್ಕ ವಯಸ್ಸಲ್ಲಿ. ಇದನ್ನು ವೆರಿ ಸ್ಯಾಡ್ಲಿ ಇದು ಪೋಷಕರಿಗೂ ಗೊತ್ತಿಲ್ಲ, ಶಿಕ್ಷಕರಿಗೂ ಗೊತ್ತಿಲ್ಲ, ಕಸ್ಟೋಡಿಯನ್ಸ್ ಆಫ್ ಮಕ್ಕಳು ಅವ್ರಿಗೆ ಈ ವಿಷಯ ಗೊತ್ತಿಲ್ಲ. ಏನಂತ ಬ್ರೈನ್ ಬೆಳವಣಿಗೆ ಮೇನ್ ಪ್ರಾಬ್ಲಮ್ ಅಲ್ಲೇ ಇರೋದು. ಬ್ರೈನ್ ಬೆಳವಣಿಗೆ ಆಗೋದು ಕಂಪ್ಲೀಟು 20 to 25 ಇಯರ್ಸ್ಗೆ ಆಗುತ್ತೆ. ಫ್ರಂಟ್ ಪೋರ್ಷನ್ನು, ಅದನ್ನು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು ನಿರ್ಧಾರ ತಗೊಳ್ಳೋದು, ಭಾವನೆಗಳು ಕಂಟ್ರೋಲ್ ಮಾಡೋದು ಎಲ್ಲ ಮಾಡೋದು, ಆ ಭಾಗ ಬೆಳೆಯೋದಿಲ್ಲ. ಅದರಿಂದ ಅವ್ರಿಗೆ ವಲ್ನರಬಲ್ ಆಗುತ್ತೆ. ಈ ಬ್ರೈನಿಗೆ ಯಾವುದೇ ಸಬ್ಸ್ಟೆನ್ಸ್ ಮಾದ ಕೊಟ್ಟರೆ ಅಫೆಕ್ಟ್ ಆಗಿಬಿಡುತ್ತೆ. ಅಫೆಕ್ಟ್ ಅಂದರೆ ಅಡಿಕ್ಷನ್ ನೇಚರು. ಒಂದು ಸ್ವಲ್ಪ ಒಂದೇ ಒಂಚೂರು ಟೇಸ್ಟ್ ಸ್ವಲ್ಪ ಬಾಯಲ್ಲಿ ಹಾಕಿದ್ರೆ, ಇಲ್ಲ ಒಂದು ಪಫ್ ತೊಗೊಂಡ್ರು ಮಾದಕ ವಸ್ತುಗಳನ್ನ, ಗಾಂಜಾನ ಸಿಗರೇಟ್ ಥರ ರೋಲ್ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್ ಜೊತೆಲಿ ತಗೊಳ್ಳೋ ಒಂದೇ ಒಂದು ಪಫ್ ಸಾಕು, ಫಿನಿಶ್ ಹೋಗಿ ಮಾಡ್ತಾರೆ. ಮತ್ತು ಅವ್ರು ಹಿಂದೆ ಹೋಗ್ತಾರೆ ಅದಕ್ಕೆ, ಯಾಕಂದರೆ ಬ್ರೈನು ವಲ್ನರಬಲ್ ಆಗಿದೆ. ಸೊ ಅದರಿಂದ ಎಲ್ಲ ಮಕ್ಕಳು, ಹಣ ಇರೋರು, ಶ್ರೀಮಂತರು ಅವ್ರಿಗೆ, ಬಡವರಾಗಲಿ ಎಲ್ಲರೂ ಅಡಿಕ್ಟ್ ಆಗಿದ್ದಾರೆ. ಈಗ ಬಡವ್ರಿಗೆ ಈಗ ಹಣ ಇಲ್ಲದೆ ಏನು ಮಾಡ್ತಾರೆ ಅಂತ ಗೊತ್ತಾಯಿತು. ಮೊನ್ನೆ ಈ ಬೀದಿ ಮಕ್ಕಳು ಇದ್ದಾರೆ ಬೆಂಗಳೂರಲ್ಲಿ, ಸುಮಾರು 2 ಲಕ್ಷ. ಅವ್ರನ್ನು ಏನು ಮಾಡ್ತಾರೆ, ಹಣ ಇಲ್ಲದೆ ಹೋದರೆ ಪ್ಲಾಸ್ಟಿಕ್ ಬರ್ನ್ ಮಾಡಿಬಿಟ್ಟು ಆ ಗ್ಯಾಸನ್ನು ಇನ್ನೆಲ್ಲಿ ಮಾಡ್ತಿದ್ದಾರೆ. ಭಾಳ ದುಃಖವಾಗಿದೆ ವಿಷಯ. ಅಂದರೆ ಪ್ಲಾಸ್ಟಿಕ್ಕಲ್ಲಿ ಬರುವ ಟಾಕ್ಸಿಕ್ ಆದರೂ ಪರವಾಗಿಲ್ಲ, ಬಟ್ ಬ್ರೈನಿಗೆ ಅದು ಬೇಕು. ಸೊ ಅಗೇನ್ ನನಗೆ ನಿಮ್ಮ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸನ್ನೇ ನನಗೆ ಸ್ವಲ್ಪ ಜಾಸ್ತಿ ಕೇಳಬೇಕು ಅಂತ ಕುತೂಹಲ ಬರ್ತಾ ಇದೆ. ಸೊ 20-22 ವಯಸ್ಸಲ್ಲಿ ಬ್ರೈನ್ ಬೆಳೆಯುತ್ತೆ. ಸೊ ಆಗ ನಾನು ಮಾಡೋದು ಸರಿನೋ ತಪ್ಪೋ ಅನ್ನುವಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಹಂತಕ್ಕೆ ತಲುಪ್ತಾರೆ. ಸೊ ಅದಕ್ಕಿಂತ ಮುಂಚೆನೆ, ಅಂದರೆ ಅದರ ಅರ್ಥ ಈ ಡ್ರಗ್ ಪೆಡ್ಲರ್ಸ್ ಅಂತ ನಾವೇನು ಕರಿತೀವಿ, ಅಥವಾ ಅದನ್ನು ಸರಬರಾಜು ಮಾಡೋರು ಅಂತ ಏನು ಹೇಳ್ತೀವಿ, ಅವರುಗಳ ಟಾರ್ಗೆಟು ಬಹುತೇಕ
ಅದಕ್ಕಿಂತ ಚಿಕ್ಕ ವಯಸ್ಸಿನವರೇ ಇರ್ತಾರೆ ಅಂತ ನೀವು ಹೇಳ್ತೀರಿ. ಚಿಕ್ಕ ವಯಸ್ಸಲ್ಲೇ ತಂಬಾಕು ಆಗಲಿ ಅವ್ರಿಗೆಲ್ಲರೂ ಗೊತ್ತಿದೆ, ಎಲ್ಲ ನೆಕ್ಸಸ್ ಚಿಕ್ಕ ವಯಸ್ಸಲ್ಲೇ ಹಿಡೀರಿ ಅಂತ ಅವ್ರದ್ದು ಒಂದು ಘೋಷಣೆ ಇದೆ, ಮೋಟೋ ಇದೆ. ಕ್ಯಾಚ್ ದೆಮ್ ಯಾಕಂದ್ರೆ ಯಂಗ್ ಅಂತ. ಇವಾಗ ಬಿಟ್ಬಿಟ್ರೆ ಯಾಕೆ ಅವ್ರಿಗೂ ಗೊತ್ತಿದೆ 22-25 ಮೇಲೆ ಚಟ ಆಗೋದಿಲ್ಲ. ಆವಾಗ ಟೇಸ್ಟ್ ಮಾಡಿದ್ರೆ ಬಿಸಾಕ್ ಬಿಡ್ತಾರೆ, ಟ್ರೈ ಮಾಡಿಬಿಟ್ಬಿಟ್ಟ ಚಟ ಆಗೋದಿಲ್ಲ. ಇವಾಗ ಹಿಡಿದ್ರೆ ಆಕ್ಚುಲಿ ತಂಬಾಕು ಯಾಕೆ ಮಾತಾಡ್ತೀನಿ ಅಂದ್ರೆ ಹೆಚ್ಚು ಗೇಟ್ ವೇ ಟು ಡ್ರಗ್ಸ್. 80% ಮಾದಕ ವಸ್ತುಗಳು ಹೋಗಿರೋರು ತಂಬಾಕಿನಿಂದ ಪ್ರಮೋಟ್ ಆಗಿರೋರು ನೋಡಿ. ಈಗ ಒಂದಕ್ಕೊಂದು ತಂಬಾಕುಗೆ ಕಾನೂನು ಒಪ್ಪಿಗೆ ಇದೆ, ಸಾಮಾಜಿಕ ಒಪ್ಪಿಗೆ ಇದೆ. ಇಲ್ಲಿ ಇದು ಬಿಟ್ಟರೆ ಅದಕ್ಕೆ ತಂಬಾಕು ಕಂಟ್ರೋಲ್ ಮಾಡಿದ್ರೆ ಡ್ರಗ್ಸ್ ಕಂಟ್ರೋಲ್ ಆಗುತ್ತೆ ಖಂಡಿತ. ಅದಕ್ಕೆ ತಂಬಾಕು ಬಗ್ಗೆ ಕಾನೂನಿದೆ. ಆ್ಯಕ್ಚುಲಿ ಈ ದೇಶದಲ್ಲಿ ಅದನ್ನು ಇಂಪ್ಲಿಮೆಂಟ್ ಟ್ರೈ ಮಾಡ್ತಾರೆ. ಪಬ್ಲಿಕ್ ತಂಬಾಕು ಕಂಪನಿಯವರು ಇದನ್ನು ಮೇಕ್ ಅ ಮಾಕರಿ, ಆ ಕಾನೂನ ಒಂದು ಮರ್ಯಾದೆನೇ ಕೊಡ್ತಾ ಇಲ್ಲ ಕಾನೂನಿಗೆ. ಎಷ್ಟು ಅವರು ಅಗ್ರೆಸಿವ್ ಆಗಿ ಅದನ್ನ ಒಂದು ಪ್ರಮೋಟ್ ಮಾಡೋದಿಲ್ಲ, ಎನ್ಕರೇಜ್ ಮಾಡ್ತಾರೆ ಉಲ್ಲಂಘನೆ ಮಾಡೋದಕ್ಕೆ. ಫೈನ್ ಹಾಕಿದ್ರೆ ಪೆಟಿ ಅಂಗಡಿಯವರಿಗೆ ಫೈನ್ ದುಡ್ಡು ಅವರೇ ಕೊಡ್ತಾರೆ, ಯಾಕೆ ಅವರು ಮತ್ತೆ ಉಲ್ಲಂಘನೆ ಮಾಡಲ್ಲ. ಸೊ ಈ ತರ ಒಂದು ವಿಷಯಗಳು ಅವ್ರು ಮಾಡ್ತಿರೋದ್ರಿಂದ ಸಾರ್ವಜನಿಕರು ಇದಕ್ಕೆ ಅಷ್ಟು ತಿಳುವಳಿಕೆ ಇಲ್ಲ. ವೆರಿ ಎನ್ಕರೇಜಿಂಗ್. ಮೊನ್ನೆ ರೀಸೆಂಟ್ಲಿ 2 ದಿನ ಹಿಂದೆ ನಾನು ಚಿಂತಾಮಣಿ ತಾಲೂಕು ಹೋದಾಗ ಬಹಳ ಖುಷಿ ಆಯ್ತು ನನಗೆ. ತುಂಬ ಡಿಸ್ಕರೇಜ್. ಪಬ್ಲಿಕ್ ಅವೇರ್ನೆಸ್, ಯಾವಾಗ ಪಬ್ಲಿಕ್ ಅವೇರ್ನೆಸ್ ಬರುತ್ತೆ ಆವಾಗ ತಾನೇ ಇದು ಒಂದು ಸಾಮಾಜಿಕ ಪಿಡುಗು. ಯಾವಾಗ ಪಬ್ಲಿಕ್ ಆ್ಯಕ್ಷನ್ ತಗೊಳ್ತಾರೆ ಆವಾಗನೇ ಇದಕ್ಕೊಂದು ಪರಿಹಾರ ನಮಗೆ ಸಿಗುತ್ತೆ ಅಂತ ಸ್ವಲ್ಪ ಡಿಸ್ಕರೇಜ್. ಚಿಂತಾಮಣಿ ಹೋದಾಗ ಒಂದು ವಿಷಯ ಮಾಹಿತಿ ಬಂತು, ಕಮ್ಯುನಿಟಿಯವರು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟರಂತೆ, ಈ ತಂಬಾಕು ಪೆಟ್ಟಿ ಅಂಗಡಿ ಸ್ಕೂಲ್ಗೆ ಅಟ್ಯಾಚ್ ಆಗಿದೆ, ಇದು ಕಾನೂನು ಅಡಿಯಲ್ಲಿ ಇದು ಆಗಬಾರ್ದು ಅಂತ ಇದೆ. ಕೊಟ್ಪ ಆ್ಯಕ್ಟಲ್ಲಿ ಅದು ಆಗಬಾರ್ದು ಅಂತ ಇದೆ, ಸೆಕ್ಷನ್ ಬಿ ಅಲ್ಲಿ 6B ಅಲ್ಲಿ ಇದೆ. ಅದನ್ನು ಕಂಪ್ಲೇಂಟ್ ತಿಳುವಳಿಕೆ ಆಗಿ ಖುಷಿ ಆಯಿತು. ಮಿನಿಸ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮಿನಿಸ್ಟರ್ ಅದನ್ನು ಸುಮ್ಮನೆ ಇಟ್ಕೊಂಡಿಲ್ಲ, ಮಿನಿಸ್ಟರ್ BEOಗೆ ಅದನ್ನು ಲೆಟರ್ ಫಾರ್ವರ್ಡ್ ಮಾಡಿ BEO ಆ್ಯಕ್ಷನ್ ತೊಗೊಂಡಿದ್ದಾರೆ. ಇಷ್ಟು ಖುಷಿ ಆಯಿತು. ಅನ್ನೋದು ಎಲ್ಲ ಕಮ್ಯುನಿಟಿಯಿಂದ ಈ ಥರ ಒಂದು ಕಲೆಕ್ಟಿವ್ ಆ್ಯಕ್ಷನ್ ಎಲ್ಲರೂ ಮಾಡಿದ್ರೆ ಸೇಮ್ ಥಿಂಗ್ ಡ್ರಗ್ಸ್ಗೂ ಆಗಬೇಕು. ಐ ಆಮ್ ಗ್ಲಾಡ್ ಟೊಬ್ಯಾಕೋ ನಾಟ್ ಹೈಲಿ ಡ್ರಗ್, ನಾನು ಅದನ್ನು ಡ್ರಗ್ಸಲ್ಲೇ ಸೇರಿಸ್ತೀನಿ ತಂಬಾಕು. ನನಗೆ ನೀವು ಬಹಳ ವರ್ಷಗಳಿಂದ ಇದನ್ನು ಫೋಕಸ್ಡ್ ಆಗಿ ಯಂಗ್ ಆ್ಯಂಡ್ ಅಡೋಲಸೆಂಟ್ಸು ಅಂದರೆ ಯುವ ತಲೆಮಾರು ಮತ್ತು ಹದಿಹರೆಯದವರನ್ನು ಗಮನದಲ್ಲಿ ಕೇಂದ್ರವಾಗಿ ಇಟ್ಕೊಂಡು ನೀವು ಇದನ್ನು ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಈ ಕೆಲಸದ ನೆಲೆಯಲ್ಲಿ ಹೇಗೆ ನೀವು ಟಾರ್ಗೆಟ್ ಹೆಂಗೆ ಮಾಡ್ಕೋತೀರಿ, ಫೋಕಸ್ ಹೆಂಗೆ ಮಾಡ್ತೀರಿ, ಅಪ್ರೋಚ್ ಹೆಂಗೆ ಮಾಡ್ತೀರಿ, ಅದಕ್ಕೆ ಕಮ್ಯುನಿಟಿಯ ರೆಸ್ಪಾನ್ಸ್ ಹೆಂಗೆ ಬರ್ತಾ ಇದೆ? ರೀಸೆಂಟ್ಲಿ 3 ಕಡೆ ಬೆಂಗಳೂರಲ್ಲಿ ಕಮ್ಯುನಿಟಿ ಅವ್ರಿಗೆ ತಿಳುವಳಿಕೆ ಬಂದಿದೆ, ಗೊತ್ತಿದೆ, ನೋಡ್ತಾ ಇರ್ತಾರೆ, ಯಾರು ಪೆಡ್ಲಿಂಗ್ ಮಾಡ್ತಾರೆ ಗೊತ್ತಿದೆ. ಹೆದರಿಕೆ ಸ್ವಲ್ಪ ಕೆಲವು ಕಡೆ ಅವ್ರಿಗೆ ಸ್ವಲ್ಪ ಡಿಸ್ಕರೇಜ್ಮೆಂಟ್ ಸರ್, ಪೊಲೀಸ್ ಅವ್ರಿಗೂ ತಿಳುವಳಿಕೆ ಇದೆ ಸರ್, ಆದರೂ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಅಂತ ಕಮ್ಯುನಿಟಿಯವರು ಹೇಳ್ತಿದ್ದಾರೆ. ಅದಕ್ಕೆ ಹೈಯರ್ ಅಪ್ ಪೊಲೀಸ್ ಅವ್ರ ಕಡೆ ಕಮಿಟ್ಮೆಂಟ್ ಇದೆ ಇದ್ರ ಬಗ್ಗೆ. ಸೊ ಬೆಂಗಳೂರಲ್ಲಿ ನೋಡಿ ಮೈಸೂರು ರೋಡ್ ಕಡೆ ಕರೆದಿದ್ರು, KG ಹಳ್ಳಿ ಕಡೆ ಕರೆದಿದ್ರು, ಇಲ್ಲಿ ಎಲ್ಚನಹಳ್ಳಿ ಕಡೆನೂ ಸುಮಾರು ಜನರು ಯೂಸ್ ಮಾಡ್ತಿದ್ದಾರೆ. ಈಗ ಬೆಂಗಳೂರು ಇನ್ನೊಂದು ಟ್ರೆಂಡು, ಒಂದು ಗಾಂಜಾ ಇದೆ, ಅದ್ರ ಜೊತೆಗೆ ಇಂಜೆಕ್ಟಬಲ್ ಡ್ರಗ್ಸು, ಮೆಡಿಸಿನಲ್ ಡ್ರಗ್ಸು. ಮೊನ್ನೆ ಪೊಲೀಸ್ ಈ ಡ್ರಗ್ ಡಿಪಾರ್ಟ್ಮೆಂಟ್ ಅವರು ಅವಳೆಯಲ್ಲಿ ಸುಮಾರು 5,000 ಜನ ಕರೆಸಿ ಮೆಡಿಕಲ್ ಸ್ಟೋರ್ನೆಲ್ಲ ಕರೆಸಿ ಒಳ್ಳೆಯ ಕಾರ್ಯಕ್ರಮ ಅದು ಮಾಡಿದರು. ನಾನು ಹೇಳಿದೆ ಸರ್ ಇಲ್ಲಿಗೆ ನಿಲ್ಲಿಸಬಾರ್ದು ನೀವು ಯಾಕಂದರೆ ಒಂದು ಅವೇರ್ನೆಸ್ಸಲ್ಲಿ ಇದನ್ನು ಕಂಟ್ರೋಲ್ ಮಾಡೋಕ್ಕಾಗದೆ, ಸಿಸ್ಟಮೆಟಿಕ್ಕಾಗಿ ಸರ್ವೆಲೆನ್ಸ್ ಮಾಡಬೇಕು. ಈಗ ಡ್ರಗ್ ಕಂಪನಿಗಳು, ಈಗ ಇದು ಒಂದು ನಮಗೆ ಸವಾಲು. ಈಗ ಇತ್ತೀಚೆಗೆ ಬಂದಿರೋದು ಆಲ್ರೆಡಿ ಈ ಬೇರೆ ಥರ ಡ್ರಗ್ಸ್, ಟ್ರೆಡಿಷನಲ್ ಡ್ರಗ್ಸ್ ಇತ್ತು, ಅದು ಗಾಂಜಾ, ಅದು OPM ಅದೆಲ್ಲ ಇತ್ತು. ಇದು ಈಗ ಈ ಮೆಡಿಸಿನಲ್ ಡ್ರಗ್ಸ್ ದುರುಪಯೋಗ ಜಾಸ್ತಿ ಆಗಿಬಿಟ್ಟಿದೆ. ಮೆಡಿಕಲ್ ಸ್ಟೋರಿಂದ ಮೆಡಿಕಲ್ಸ್ನವರು ಔಷಧಿ ಇಟ್ಟಿರೋದು ಜೀವ ಉಳಿಸೋದಕ್ಕೆ, ಆರೋಗ್ಯ ಹೆಚ್ಚಿಸಲಿಕ್ಕೆ ಇಟ್ಟಿರೋದು. ಆದರೆ ಇವ್ರಿಗೆ ಹಣ ಬಂದರೆ ಅಂತ ಈ ಅಡಿಕ್ಟಿವ್ ಡ್ರಗ್ಸ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಮಾರಾಟ ಮಾಡಬಾರ್ದು, ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿಮ್ಯಾನ್ಸ್ ಅವ್ರು ಹೇಳ್ತಿದ್ದಾರೆ, ಇಟ್ಸ್ 10 ಪಟ್ಟು ಜಾಸ್ತಿ ಆಗಿದೆ. 1 ಟೈಮಿಂದ ಆಲ್ಮೋಸ್ಟ್ 10 times ಇನ್ಕ್ರೀಸ್, ಮೋರ್ ದನ್ ದ್ಯಾಟ್ ಇನ್ಕ್ರೀಸ್ ಆಗಿದೆ. ಈ ಪೌಡರ್ ಮಾಡಿ ಈ ಡ್ರಗ್ಸನ್ನು ಇಂಜೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಮೆಡಿಕಲ್ ಶಾಪ್ಗಳಲ್ಲಿ ಜಸ್ಟ್ ಲೈಕ್ ದಟ್ ಅದು ಸಿಗ್ತಾ ಇದೆ. ಕೆಲವು ಮೆಡಿಸಿನಲ್ ಡ್ರಗ್ಸು, ಪೇನ್ ಕಿಲ್ಲರ್ಸು, ಸ್ಲೀಪಿಂಗ್ ಡ್ರಗ್ಸು, ಇದನ್ನೆಲ್ಲಾನು ಮೆಡಿಕಲ್ ಶಾಪ್ ಅವ್ರು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡಬಾರ್ದು, ಕೊಡ್ತಾ ಇದ್ದಾರೆ. ಇದು ದೊಡ್ಡ ಸವಾಲು. ಈಗ ನಮ್ಮ ಡ್ರಗ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈ ಟ್ರೆಂಡ್ ಚೇಂಜ್ ಆಗಿರೋದು. ಇದು ನೋಡಿ, ಅಂದ್ರೆ ಒಂದು ಸೊಸೈಟಿಯನ್ನ ಅಡಿಕ್ಷನ್ನಿಗೆ ಅಥವಾ ಚಟಕ್ಕೆ ತಳ್ಳಿಬಿಟ್ರೆ ಆಮೇಲೆ, ಯಾಕಂದ್ರೆ ನಾವೆಲ್ಲ ಮುಂಚೆ ಏನು ಕೇಳ್ತಾ ಇದ್ವಿ ಅಂದರೆ
ಜನ ಒಂದು ರೀತಿಯ ಅಡಿಕ್ಷನ್ ಆಗಿ ಕಾಫ್ ಸಿರಪ್ಗಳನ್ನು ಕುಡಿತಾರೆ. ಸ್ವಲ್ಪ ಸೆಡೆಟಿವ್ ಅದು. ಸೊ ಕಾಫ್ ಸಿರಪ್ಗಳನ್ನು ಕುಡಿತಾರೆ ಅಂದರೆ ಈಗ ಗಾಬರಿ ಆಗ್ತಾ ಇರೋದು ಪೈನ್ ಕಿಲ್ಲರ್ಸು ಇಂಥವುಗಳನ್ನು ಕೂಡ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸು ಇಂಥವುಗಳನ್ನು ಕೂಡ ಮಾಡ್ತಾರೆ ಅಂತಂದರೆ, ಸೊ ಇದರ ನಿಯಂತ್ರಣಕ್ಕಿರೋ ದಾರಿಗಳೇನು? ಒಂದು ನೀವು ಹೇಳ್ತೀರಿ, ಚಿಂತಾಮಣಿ ಉದಾಹರಣೆ ಹೇಳಿದ್ರಿ, ಕಮ್ಯುನಿಟಿ ಅದನ್ನು ಗಮನಿಸ್ತು, ಬಂದು ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಕಂಪ್ಲೇಂಟ್ ಕೊಟ್ಟರು, ಅವ್ರು BEO ಎಸ್ ವೆರಿ ಗುಡ್ ಡೆವಲಪ್ಮೆಂಟ್ ಅಂತಾನೆ ಕರೆಯೋಣ ಅದನ್ನು. ಬಟ್ ಎಷ್ಟು ಜನಕ್ಕೆ ಈ ಥರ ಮಾಡಲಿಕ್ಕೆ ಸಾಧ್ಯ ಇದೆ? ಸಾಧ್ಯ ಇಲ್ಲ ಬಹುತೇಕ. ಅಂದರೆ ಆ ಮಟ್ಟಕ್ಕೆ ಒಂದು ಕಮ್ಯುನಿಟಿ ಒಟ್ಟಿಗೆ ಬಂದು ಮಿನಿಸ್ಟ್ರುವರೆಗೆ ಅದನ್ನು ತಗೊಂಡು ಹೋಗೋದು ಅಂತ ಅನ್ನೋದು ಇದೆಯಲ್ಲ, ಅದು ಸುಲಭ ಸಾಧ್ಯ ಅಲ್ಲ, ಕಾರ್ಯಸಾಧುವೂ ಅಲ್ಲ. ಹಾಗಾಗಿ ನೀವು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋರು ಆಗಿ ಆ ಕಮ್ಯುನಿಟಿಯನ್ನು ಸೆನ್ಸಿಟೈಸ್ ಮಾಡೋ ಅಂಥದ್ದು, ಅಂದರೆ ಸಂವೇದನೆಗೆ ಆ ಸಮೂಹವನ್ನು ಅಥವಾ ಆ ಪ್ರದೇಶದ ನಿವಾಸಿಗಳನ್ನು ಮಾಡೋದಕ್ಕೆ ನೀವು ಯಾವ ಥರದ ಮಾರ್ಗಗಳನ್ನ ಬಳಸ್ತೀರಿ? ಈಗ ಸರ್ಕಾರದಲ್ಲೂ ಶಾಲೆಗಳಿಗೆ ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಟ್ರೈನಿಂಗ್ ಬೇಕು, ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ. ಅವ್ರಿಗೆ ಸುಲಭವಾಗಿ ನನ್ನ ಮಾತು ಕರೆದ್ಬಿಟ್ಟು ಸರ್ ಒಂದು ಪ್ರೋಗ್ರಾಮ್ ಮಾಡಿ ಅಂತಾರೆ. ಟೀಚರ್ಸ್ಗಳಿಗೂ ಒಳ್ಳೆ ಟೆಕ್ನಿಕಲ್ ಕ್ವಾಲಿಟಿ, ಒಳ್ಳೆ ಟ್ರೈನಿಂಗ್ ಪ್ರೋಗ್ರಾಮ್ ಕೊಟ್ಟು ಕಂಟೆಂಟ್ ಕೊಟ್ಟು ಮಾಡಿಸ್ಬೇಕು. ಯಾಕಂದರೆ ಮಕ್ಕಳಿಗೆ ಈ ಥಂಬ್ ರೂಲನ್ನು ನಾನು ಸ್ಕೂಲಲ್ಲಿ ನೆನ್ನೆನೂ ಒಂದು ಸ್ಕೂಲಲ್ಲಿ ಮಾಡ್ತಿದ್ದೆ, ಗೊಟ್ಟಿಗೆರೆಯಲ್ಲಿ ಒಂದು ಸ್ಕೂಲಲ್ಲಿ ಮಕ್ಕಳ ಜೊತೆ 7th ಸ್ಟ್ಯಾಂಡರ್ಡ್ ಮಕ್ಕಳ ಜೊತೆ ಆಲ್ಮೋಸ್ಟ್ ಇನ್ ಅ ವೀಕ್ ಎರಡು ಸತಿ ನಾನು ಎಲ್ಲಾದರೂ ಒಂದು ಕಡೆ ಮಕ್ಕಳ ಜೊತೆ ಮಾತಾಡ್ತಿದ್ದೆ, ಈ ವಿಷಯಗಳ ಬಗ್ಗೆ ಮಾತಾಡ್ತೇನೆ. ಒಂದು ಥಂಬ್ ರೂಲ್ ಅಂತ ಹೇಳ್ತೀನಿ ಟೀಚರ್ಸ್ಗೂ ಮಕ್ಕಳಿಗೆ. ಅಂದರೆ ಯಾವುದೇ ವಸ್ತು, ಯಾವುದೇ ನಮಗೆ ಅದರ ಬಗ್ಗೆ ಮಾಹಿತಿ ಗೊತ್ತಿಲ್ಲದೆ ಇರುವಾಗ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿ ಮುಟ್ಟಕ್ಕೆ ಹೋಗಬೇಡಿ. ಅದು ಥಂಬ್ ರೂಲ್ ಟೀಚರ್ಸ್ ಹೇಳ್ಕೊಡ್ಬೇಕು, ಇದ್ರ ಬಗ್ಗೆ ಪೇರೆಂಟ್ಸ್ ಹೇಳ್ಕೊಡ್ಬೇಕು. ನಮಗೆ ಈ ಕಮ್ಯುನಿಟಿ ಹೇಳಿದೆಲ್ಲ 3 ಕಡೆ, ಮೈಸೂರು ಮತ್ತು ಈ ಎಲ್ಚನಹಳ್ಳಿ ಕಡೆ, KG ಹಳ್ಳಿ ಕಡೆ ಮಾಹಿತಿ ಬಂದಿರೋ ಕಮ್ಯುನಿಟಿ ಕಡೆಯಿಂದ ಶಾಲೆಗಳ ಹತ್ರ ಹೋಗಿ ಈ ಡ್ರಗ್ ಪೆಡ್ಲರ್ಸ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಪ್ಯಾಕೆಟ್ಸು. ಮಕ್ಕಳಿಗೆ ಮಾಹಿತಿ ಇಲ್ದಿರ ಏನು ಮಾಡ್ತಾರೆ, ಚಿಕ್ಕ ಮಕ್ಕಳು ಅದನ್ನು ಸ್ವಲ್ಪ ಟೇಸ್ಟ್ ಮಾಡ್ತಾರೆ, ಫ್ರೀಯಾಗಿ ಕೊಡ್ತಾರೆ, ಅಡಿಕ್ಟ್ ಆಗಿಬಿಟ್ರೆ ಆಮೇಲೆ ಅವರು ಬಿಟ್ಬಿಡ್ತಾರೆ, ಕೊಂಡ್ಕೋಬೇಕಾಗುತ್ತೆ. ಸೊ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಏನು ಇದರಲ್ಲಿ? ಈಗ ತುಂಬ ಸೊಫೆಸ್ಟಿಕೇಟೆಡ್ ವೇನಲ್ಲಿ ಕೆಲವು ಸಾರಿ ಅದು ಬೇರೆ ಬೇರೆ ಥರದಲ್ಲಿ ನಡೆಯುತ್ತೆ, ಅಲ್ಲಿಗೆ ಪೊಲೀಸ್ ಅಕ್ಸೆಸ್ ಇಲ್ಲದೆ ಇರಬಹುದು. ಬಟ್ ನೀವು ಹೇಳುವ ರೀತಿಯಲ್ಲಿ ಎಲ್ಚನಹಳ್ಳಿ ಇರಬಹುದು ಅಥವಾ ಈ ಥರದ ಪ್ರದೇಶಗಳಿದಾವಲ್ಲ, ಇವು ವಲ್ನರಬಲ್ ಸ್ಪಾಟ್ಗಳು ಅಂತ ಅನ್ನೋದು ಪೊಲೀಸಿಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಅಫ್ಕೋರ್ಸ್ ನೀವು ಹೇಳಿದ್ರಿ, ಹೈಯರ್ ಲೆವೆಲಲ್ಲಿ ಕಮಿಟ್ಮೆಂಟ್ ಇರೋರು, ಲೋಯರ್ ಲೆವೆಲಲ್ಲಿ ಒಂದು ಸ್ವಲ್ಪ ಅಸಿಲೇಷನ್ ಇರುತ್ತೆ, ಒಂದು ಡೋಲಾಯಮಾನದ ಪರಿಸ್ಥಿತಿ ಇರುತ್ತೆ ಅಂಥೇಳಿ. ಬಟ್ ಈವನ್ ದೆನ್ ಇಂಥದ್ದೊಂದು ಅಂದರೆ ಒಂದು ಸಮಾಜ, ನೀವು ಹೇಳಿದಾಗ ಈಗ ಮೆಡಿಕಲ್ ಶಾಪ್ಗಳಲ್ಲಿ ಇಂಥವುಗಳನ್ನ ತಗೊಂಡು ಗಾಂಜಾ OPM ಸಿಕ್ಕೋದಿಲ್ಲ ಅನ್ನುವ ಕಾರಣಕ್ಕೆ ಇಂಥದನ್ನು ತಗೊಳ್ಳುವ ಮಟ್ಟಕ್ಕೆ ಅಡಿಕ್ಟ್ ಆಗಿಬಿಡ್ತಾ ಇದೆ ಯುವ ಸಮೂಹ ಅಂತಂದರೆ, ಸೊ ಲೋಕಲ್ ಲೆವೆಲಲ್ಲಿ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ? ನಾವು ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ಕಮ್ಯುನಿಟಿ ಲೀಡರ್ಸ್ ಒಂದು ಖುಷಿ ಆಗ್ತಿದೆ. ಅಲ್ಲೂ ನಾವು ಸ್ಟಾರ್ಟ್ ಮಾಡಿದ್ವಿ, ನಮಗೂ ಫಂಡಿಂಗ್ ಸಪೋರ್ಟ್ ಒಂದು ಸವಾಲಿರೋದ್ರಿಂದ ಅದು ನಾನು ಸಿಸ್ಟಮೆಟಿಕ್ಕಾಗಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದು ನಮಗೆ ಐಡಿಯಾ ಇದೆ, ಹಂತವಾಗಿ ಮಾಡೋದು. ಪ್ರಿವೆನ್ಷನ್, ಪ್ರೈಮರಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಾಹಿತಿನೇ ಇಲ್ಲ, ಆ ಮಾಹಿತಿ ಕೊಡಲೇಬೇಕು. ಮಕ್ಕಳಿಗೆ ಒಂದು ಕ್ರಿಯೇಟಿವ್ ಆಗಿ, ಒಂದು ಬೋರಿಂಗ್ ಥರ ಲೆಕ್ಚರ್ ಥರ ಕೊಡೋಂಗಿಲ್ಲ, ವಿತ್ ಲಾಟ್ ಆಫ್ ವಿಷುವಲ್ಸ್ ಆಡಿಯೋ ಯೂಸ್ ಮಾಡಿ ಮಕ್ಕಳಿಗೆ ಪ್ರಿವೆನ್ಷನ್ ಕೊಡಬೇಕು. ಅದ್ರ ಜೊತೆಗೆ ಕಮ್ಯುನಿಟಿ ಲೆವೆಲಲ್ಲಿ, ಅಲ್ಲಿ ಮೈಸೂರು ರೋಡಲ್ಲಿ ಖುಷಿ ಆಯಿತು, ರಿಲಿಜಿಯಸ್ ಕಮ್ಯುನಿಟಿ ಅವರೆಲ್ಲ ಬಂದರು, ಒಂದು 40 ಮಾಸ್ಕ್ ಲೀಡರ್ಸ್ ಎಲ್ಲ ಬಂದುಬಿಟ್ಟು ಒಟ್ಟಿಗೆ ಸಪೋರ್ಟ್ ತೋರಿಸಿದ್ರು. ಅವ್ರು ಒಂದು ಒಳ್ಳೆ ಐಡಿಯಾ ಕೊಟ್ಟರು. ಈ ಮಕ್ಕಳು ಯಾವ ಟೈಮಿಗೆ ವಲ್ನರಬಲ್ ಆಗ್ತಾರೆ ಅಂದರೆ, ಶಾಲೆ ಬಿಟ್ಟಾಗ 4 o'clock ಆಟ ಆಡ್ತಾರಲ್ಲ, ಪೇರೆಂಟ್ಸ್ ಬರೋದು 7 ಗಂಟೆ ಆಗಿದೆ, 8 ಗಂಟೆ ಆಗಿದೆ, ಆ ಟೈಮಲ್ಲೇ ಟಾರ್ಗೆಟ್ ಮಾಡಿಬಿಡ್ತಾರೆ. ಅದಕ್ಕೆ ಅವರೊಂದು ಐಡಿಯಾ ಕೊಟ್ಟರು, ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಸಪೋರ್ಟ್, ಈ CSR ಕಂಪ್ನಿಗೆ ಮುಂದೆ ಬರಬೇಕು, ಈ ಥರ ಪ್ರೋಗ್ರಾಮ್ ಮಾಡಲಿಕ್ಕೆ ನಮ್ಗೆ ಐಡಿಯಾ ಇದೆ, ಸಪೋರ್ಟ್ ಇದ್ದರೆ ಮಾಡ್ತೀವಿ. ಅವರು ರೆಡಿ ಇರ್ತಾರೆ, ನಾವು ಜಾಗ ಕೊಡ್ತೀವಿ, ಮಕ್ಕಳನ್ನ 4 to 7 ಪೇರೆಂಟ್ಸ್ ಬರೋವರೆಗೆ ಇಲ್ಲಿ ಇಟ್ಕೊಳ್ತೀವಿ, ಏನಾದರೂ ಒಂದು ಎಂಗೇಜ್ ಮಾಡಿ. ಅದು ಮಾಡಿದ್ರೆ ಒಂದು ಇದು ಮಾಡ್ಬೋದು. ಎರಡನೇದು, ವಲ್ನರಬಲ್ ಮಕ್ಕಳು ನಾವು ಕೂರಿಸ್ಬೇಕು. ಕೆಲವು ಟಿಪ್ಸ್ ಇದೆ, ಯಾರ್ಯಾರು ಫ್ಯಾಮಿಲಿ ಪ್ರಾಬ್ಲಮ್ ಇರೋರು, ಮಕ್ಕಳಿಗೆ ಅಟೆನ್ಷನ್ ಡೆಫಿಸಿಟ್ ಇರೋ ಮಕ್ಕಳಿಗೆ. ನಮ್ಮಲ್ಲಿ ಇನ್ನೊಂದು ನೆಕ್ಸ್ಟ್ ಪ್ರಾಬ್ಲಮ್ ಅಂದರೆ, ಮಕ್ಕಳನ್ನ ಪ್ರಿವೆಂಟ್ ಮಾಡಬೇಕಾದ್ರೆ ಈ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ಸ್ ನಮ್ಮ ಶಾಲೆಗಳು ಇಲ್ಲ. ಒಂದು ಕೌನ್ಸಿಲರ್ ಆನ್ಲೈನಲ್ಲೂ ಇಲ್ಲ, ಒಂದು ಅಟ್ಲೀಸ್ಟ್ ಹೆಲ್ಪ್ಲೈನ್ ಅಂತ ಹೇಳಿಬಿಡ್ತಾರೆ. ಅದು ಎಷ್ಟು ಜನ ಹೆಲ್ಪ್ಲೈನ್ ಇದೆ, ಇಟ್ಸ್ ಗುಡ್ ದ್ಯಾಟ್, ಬಟ್ ಅಟ್ಲೀಸ್ಟ್ ನನ್ನ ಅನಿಸಿಕೆಯಲ್ಲಿ ಅಟ್ಲೀಸ್ಟ್ ಪಾರ್ಟ್ ಟೈಮ್ ಕೌನ್ಸಿಲರು, ಅಟ್ಲೀಸ್ಟ್ ಆನ್ಲೈನ್ ಕೌನ್ಸಿಲರ್ ಆದರೆ ಪ್ರೊಫೆಷ್ನಲ್ ಸಪೋರ್ಟ್ ಬೇಕೇ ಬೇಕು. ನಾನು ಲಾಸ್ಟ್ 5 years ವೆರಿ ಇಂಟೆನ್ಸಿವ್ ದಿವಸ ಆಲ್ಮೋಸ್ಟ್ ಶಾಲೆಗಳಿಗೆ ಹೋಗ್ತಾ ಇದ್ದೀನಿ. ನಾನು ನೋಡೋದು ಬಿಹೇವಿಯರಲ್ ಇಶ್ಯೂ ಮಕ್ಕಳು, ಇಂಥ ಮಕ್ಕಳು ವಲ್ನರಬಲ್ ಆಗ್ತಾರೆ. ಯಾವುದೋ ಒಂದು ಸಮಸ್ಯೆ ಇದೆ ಮಗುಗೆ, ಇಂಥ ಮಕ್ಕಳು ಈಸಿಯಾಗಿ ಡ್ರಗ್ಗೆ ಹೋಗ್ತಾರೆ.
ಇಂಥ ಮಕ್ಕಳು ಟೀಚರ್ಸ್ ಟೀಚರ್ಸ್ ತಿಳುವಳಿಕೆ ಇಲ್ಲ, ಮಗು ಯಾಕೆ ಬಿಹೇವ್ ಮಾಡುತ್ತೆ ಅಂತ ಅವ್ರು ಯೋಚನೆ ಮಾಡಲ್ಲ, ಶಿಕ್ಷೆ ಕೊಡೋಣಂತಾರೆ. ಮಿಸ್ಬಿಹೇವ್ ಮಾಡಿದೆ, ಮಗು ಮಿಸ್ಬಿಹೇವ್ ಮಾಡುತ್ತೆ, ಯಾಕೆ ಹಿಂಗೆ ಮಾಡುತ್ತೆ, ಮಗುಗೆ ಏನು ತೊಂದರೆ ಅಂತ ಯೋಚನೆ ಮಾಡಲ್ಲ. ಅವ್ರಿಗೆ ಒಂದು ತಿಳುವಳಿಕೆ ಇರಬೇಕು, ಮಾನಸಿಕ ಆರೋಗ್ಯದ ಬಗ್ಗೆ ತಿಳುವಳಿಕೆ. ಓಕೆ, ನೆಕ್ಸ್ಟ್ ಲೆವೆಲು ಎಲ್ಲಿ ರೆಫರ್ ಮಾಡೋದು, ಅವ್ರಿಗೆ ಆ ಕೌನ್ಸಿಲಿಂಗ್ ಸ್ಕಿಲ್ಸ್ ಇಲ್ಲ, ಕೌಶಲ್ಯಗಳಿಲ್ಲ ಡೀಲ್ ಮಾಡೋಂಥ. ಸೊ ಇದು ಒಂದು ದೊಡ್ಡ ಗ್ಯಾಪ್ ಇದೆ. ನಾವು ಬಹುತೇಕ ಎಂಡ್ ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಇದ್ರ ಮೂಲ ಎಲ್ಲಿದೆ? ಈಗ ಸಪ್ಲೈ ಆಗೋದಕ್ಕೆ ಇಟ್ ಶುಡ್ ಕಮ್ ಫ್ರಮ್ ಸಮ್ವೇರ್. ಅಫ್ಕೋರ್ಸ್ ಅಂದರೆ ಈ ಆಸ್ಪೆಕ್ಟಲ್ಲಿ ಬಹುತೇಕ ನಾನಂತೂ ಯೋಚನೆ ಮಾಡಿರಲಿಲ್ಲ. ಮೆಡಿಕಲ್ ಶಾಪ್ಗಳಲ್ಲಿ ಸಿಕ್ಕುವ ಮೆಡಿಸನ್ಸನ್ನು ಕೂಡ ಈ ಥರದಲ್ಲಿ ಬಳಕೆ ಆಗಿಬಿಡ್ಬಹುದು ಅಂತನ್ನೋಂಥದ್ದು. ಬಟ್ ದಟ್ ಅಪಾರ್ಟ್ ಅದು ಒಂದು ಪೋರ್ಷನ್ ಇರಬಹುದು. ಬಟ್ ದೊಡ್ಡ ಮಟ್ಟದಲ್ಲಿ ಅದು ಗಾಂಜಾ, ಅಫೀಮು ಅಥವಾ OPM ಅಂತ ಏನು ಕರಿತೀವಿ, ಅವು ನೀವು ಹೇಳಿದಾಗೆ ಅಫ್ಘಾನಿಸ್ತಾನ್, ಸಮ್ ಆಫ್ರಿಕನ್ ಕಂಟ್ರೀಸಲ್ಲಿ ಈಗಲೂ ಬೆಳೀತಾರೆ. ದೋ ದೇ ಆರ್ ಇದು ಪ್ರಾಹಿಬಿಟೆಡ್ ಕ್ರಾಪ್ಸ್ ಆಗಿದ್ದರೂ ಕೂಡ ಬೆಳೀತಾರೆ. ಈವನ್ ಟೊಬ್ಯಾಕೊ ಕೂಡ ಜಸ್ಟ್ ಲೈಕ್ ದಟ್ ಯಾರೋ ಬೆಳೆಯೋಕ್ಕೆ ಪ್ರಶ್ನೆ ಇಲ್ಲ. ಟೊಬ್ಯಾಕೊ ಬೆಳೆಯೋದಕ್ಕೆ ಲೈಸೆನ್ಸ್ ತೊಗೋಬೇಕು. ಅಂದರೆ ಸ್ವಲ್ಪ ಒಂದು ಸಣ್ಣ ಮಟ್ಟದ ರಿಸ್ಟ್ರಿಕ್ಷನ್ಸ್ ಇದೆ. ನೀವು ಹೇಳಿದಾಗೆ ಟೊಬ್ಯಾಕೊ ಇಸ್ ದಿ ಸ್ಟೆಪ್ಪಿಂಗ್ ಸ್ಟೋನ್ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಣ್ಣ ಪುಟ್ಟ ರಿಸ್ಟ್ರಿಕ್ಷನ್ಸ್ ಇದ್ದಾವೆ ಅಂತ ಅನ್ನೋದು. ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನಂಗೆ ಗೊತ್ತಿಲ್ಲ, ನನ್ನ ಬಾಲ್ಯ ನೆನಪಾಗುತ್ತೆ. ನಮ್ಮ ಮನೆಯಲ್ಲಿ ನಾನು ಹಳ್ಳಿಯಲ್ಲಿ ಹುಟ್ಟು ಬೆಳೆದು ಬಂದವಳು. ಇದಕ್ಕಿದಂಗೆ ಒಂದು ಚಂದದ ಗಿಡ ಮನೆ ಹಿತ್ತಲಲ್ಲಿ ಬೆಳೀತು. ಅದು ಏನು ಗಿಡ ಅಂತ ನಮಗೆ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬೆಳ್ಕೊಬಂದ್ಬಿಟ್ಟಿದೆ. ಎಲ್ಲಿಂದ ಬಂತು ಇದು, ತುಂಬ ಚೆನ್ನಾಗಿದೆ, ಹೂ ಬಿಡ್ಬೋದು, ಕಾಯಿ ಬಿಡ್ಬೋದು ಅಂತ. ಯಾರೋ ಸ್ವಲ್ಪ ಸಿಟಿ ಆ ಥರದೆಲ್ಲ ಇದ್ದಾರೆ ಬಂದವರು, ಇದು ಯಾಕೆ ಈ ಗಿಡ ಬೆಳೆಸಿದ್ದೀರಿ, ಇಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನು ಅಂದರು. ನಾವು ಬೆಳೆಸಿದ್ದಲ್ಲಪ್ಪ, ಅದರಷ್ಟಕ್ಕೆ ಅದು ಹುಟ್ಟಿದೆ, ಮಕ್ಕಳಿಗೆಲ್ಲ ಗೊಬ್ಬರ ತಂದು ಹಾಕಿದಾಗ ಬಿಟ್ಟಿದೆ. ಕೊನೆ ನೋಡಿದ್ರೆ ಅದು ಹೊಗೆ ಸೊಪ್ಪಿನ ಗಿಡ ಕಿತ್ತಾಕಿ ಅನ್ನೋ ಥರದ್ದು. ಸೊ ಅಂದರೆ ಆ ಮಟ್ಟದ ಭಯ ಹೊಗೆ ಸೊಪ್ಪು ಅಥವಾ ತಂಬಾಕನ್ನು ಬೆಳೆಯೋದಕ್ಕೂ ಕೂಡ ಯಾರು ಜಸ್ಟ್ ಲೈಕ್ ದಟ್ ಬೆಳೆಯೋದಿಲ್ಲ. ಅಂದರೆ ಹಾಗೆ ಒಂದು ಸಣ್ಣ ರಿಸ್ಟ್ರಿಕ್ಷನ್ ಇರೋ ಅಂಥದ್ದಿದೆ. ಆದರೆ ಈಗ ಗಾಂಜಾ ಇರ್ಬೋದು, OPM ಇರ್ಬೋದು, ಅಥವಾ ಡ್ರಗ್ಸಿನ ಬೇರೆ ಬೇರೆ ಏನೇನೋ ವೀಡ್ಸ್ ಅಂತ ಕರ್ಕೊಂಡು ಬರ್ತಾವಲ್ಲ, ಅದರ ಮೂಲ ಎಲ್ಲಿದೆ ಇಂಡಿಯಾದ ಸಂದರ್ಭದಲ್ಲಿ? ಯಾಕೆಂತಂದರೆ ನಾವೀಗ ಲೋಕಲ್ ಪೊಲೀಸು, ಕಮ್ಯುನಿಟಿ ಇದನ್ನೆಲ್ಲವನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅಲ್ಲೇನೋ ಅವೇರ್ನೆಸ್ ಮಾಡಬೇಕು, ಟೀಚರ್ಸ್ ಅವೇರ್ನೆಸ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ದೀವಿ. ನಿಮಗೆ ಶಾಕಿಂಗ್ ಆಗ್ಬೋದು, ನಮ್ಮ ಕಡೆ ನಾರ್ತ್ ಈಸ್ಟ್ ಕಡೆನೂ ಬೆಳೆಸ್ತಾರೆ. ಬೆಂಗಳೂರಲ್ಲೇ ಮೊನ್ನೆ ಹೇಳ್ತಾ ಇದ್ರು, ಆ ಬನ್ನಾರ್ಘಟ್ಟ ರೇಂಜಲ್ಲಿ ಎಲ್ಲ ಮೋಸ್ಟ್ಲಿ ಬೇರೆ ಕಡೆಯಿಂದ ಬಂದು, ಈಗ ಸುಮಾರು ಜನ ಓಡಾಟ ಎಲ್ಲ ಕಡೆ ಆಗ್ತಿದೆಲ್ಲ, ಬೇರೆ ಕಡೆಯಿಂದ ಬಂದಿರೋರು ಹುಡುಗರು ಅಲ್ಲೇ ಬೆಳೆಸ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ ನನಗೆ. ಈ ಬನ್ನಾರಘಟ್ಟ ಕಡೆ ಸ್ವಲ್ಪ ರಿಮೋಟ್ ಏರಿಯಾಸ್ ಇದೆಲ್ಲ, ಅಲ್ಲೂ ಎಲ್ಲ ಈಗ ಹುಡುಗರು ಸುಮಾರು ಅಲ್ಲಿ ರೂಮ್ ಮಾಡ್ಕೊಂಡ್ಬಿಡ್ತಾರೆ, ಯಾಕೆ ಸ್ವಲ್ಪ ಚೀಪ್ ಆಗಿ ಸಿಗುತ್ತೆ ಅಂತ ಅಲ್ಲೇನೆ ಬೆಳೆಸೋ ಮಾಹಿತಿ ಬರ್ತಾ ಇದ್ದು ನಮಗೆ. ಅಲ್ಲಿರುವ ಸ್ಕೂಲ್ಸ್, ಕಾಲೇಜಸ್ ಇಂದ, ಟೀಚರ್ಸ್ ಕಡೆಗಿಂದ ರೀಸೆಂಟ್ ನನ್ನ ಮಾಹಿತಿ ಬರ್ತಾ ಇತ್ತು, ಅಲ್ಲೇ ಬೆಳೆಸ್ತಾ ಇದ್ದಾರೆ ಅವರು ಅಂತ. ಒಂದು ಅಂದರೆ ಈ ಥರದ್ದು ಇವು ಅಡಿಕ್ಟ್ ಆಗಿ ಇದ್ಬಿಟ್ಟಿದ್ದಾರೆ, ಎಲ್ಲೋ ಸಪ್ಲೈ ಬೇಕು, ತಗೊಳಕ್ಕಾಗೋದಿಲ್ಲ ಅನ್ನುವಾಗ ಹೇಗೋ ಸಂಪಾದಿಸ್ಕೊಂಡು ಬೆಳೆಸ್ತಾರೆ ಅನ್ನೋದು ಒಂದು. ಬಟ್ ನನಗಿರೋ ಅಂಥದ್ದು ಇಟ್ಸ್ ಎ ಹೈಲಿ ಪೊಲಿಟಿಕಲ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ನೆಕ್ಸಸ್ ಇದೆ ಅಂತ ಅನ್ನೋದಂತೂ ನಮಗೆ ಖಂಡಿತ ಗೊತ್ತಿದೆ. ಯಾಕೆಂದರೆ ಫೈನಲಿ ಆ ಪೆಡ್ಲರ್ಸು ಅಥವಾ ಕಿಂಗ್ ಪಿನ್ಗಳು ಯಾರು ಇರ್ತಾರಲ್ಲ, ಅವ್ರು ಯಾವತ್ತೂ ಸಿಕ್ಕಾಕ್ಕೊಳ್ಳೋದಿಲ್ಲ. ಹಾಗಾಗಿ ಅಫ್ಕೋರ್ಸ್ ಈ ಫೀಲ್ಡಲ್ಲಿ ನೀವು ಕೆಲಸ ಮಾಡ್ತಾ ಇರೋದಕ್ಕಾಗಿ ನಿಮಗೆ ಗೊತ್ತಿದ್ರೆ ಹೇಳಿ ಅಂತ ನಾನು ಕೇಳ್ತಾ ಇರೋದು. ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಭಾರತವೂ ಸೇರಿದ ಹಾಗೆ ಎಷ್ಟು ಸಾವಿರ ಕೋಟಿಗಳ ವಹಿವಾಟು ಇರ್ಬೋದು? ಅದು ನಾನು ಈಗ ಎಕ್ಸಾಕ್ಟ್ಲಿ ಅವರು ರ್ಯಾಂಡಮ್ ಚೆಕ್ ಮಾಡಿದಾಗ ಅದು ಇಟ್ ರನ್ಸ್ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಅದವರು. ಅದು ಯಾವ್ದು ರ್ಯಾಂಡಮ್ಲಿ ಅವ್ರೇನು ಇದಂತ ಹುಡ್ಕೊಂಡು ಹೋಗಿ ಅದನ್ನ ಅವ್ರು ಹಿಡ್ದಿಲ್ಲ, ಬೇರೆ ಏನೋ ಚೆಕ್ ಮಾಡಕ್ ಹೋದಾಗ ಸಿಕ್ಕಾಕೊಂಡಿದ್ದನ್ನ ಅದನ್ನ ಒಂದು ಬೆಲೆ ಮಾಡಿದಾಗ ಎಷ್ಟು ಅದಕ್ಕೆ ಬೆಲೆ ಇರ್ಬೋದು ಅಂತ ನೋಡಿದಾಗ ಲ್ಯಾಕ್ಸ್ ಆಫ್ ಕ್ರೋರ್ಸ್ ಹೋಗ್ತಾ ಇದೆ ಅದು. ಆಕ್ಚುಲಿ ಈಗ ಕೇಸ್ ಮಾಡಿದ್ರು 2024 ಅವ್ರು ಇಲ್ಲಿ ಒಂದು ನನ್ನ ಹತ್ರ ಮಾಹಿತಿ ಇದೆ, ಅವ್ರು ಹಿಡ್ದಿರೋದು ಆಲ್ಮೋಸ್ಟ್ 1,16,000 73,000 ಇತ್ತು 20ರಲ್ಲಿ. 4 ವರ್ಷದಲ್ಲಿ 1,16,000 ಕೇಸ್ ಬುಕ್ ಮಾಡಿದ್ದಾರೆ. ಅದು ಕೇಸ್ ಸ್ವಲ್ಪ 40,000 ಜಾಸ್ತಿ ಆಗಿದೆ, 50,000 ಜಾಸ್ತಿ ಆಗಿದೆ. ಆದ್ರೂ ದಿಸ್ ಇಸ್ ನಾಟ್ ರಿಫ್ಲೆಕ್ಟಿಂಗ್, ಇದು ಒಂದು ನಿಜ ಪರಿಸ್ಥಿತಿನ ರಿಫ್ಲೆಕ್ಟ್ ಮಾಡ್ತಾ ಇಲ್ಲ ನಮಗೆ. ಎಷ್ಟು ಗೌರ್ಮೆಂಟ್ ಒಪ್ಕೊಳ್ತಾರೆ, ವಿ ಡು ನಾಟ್, ನಮಗೆ ಡೀಪ್ ಆಗಿ ಎಷ್ಟು ಸೀರಿಯಸ್ ಇದೆ ಅಂತ ಗೊತ್ತಿಲ್ಲ. ಒಂದು ಸರ್ವೆ ಮಾಡಿ 19ನಲ್ಲಿ ಮಾಡಿದ್ರು, ಅದರಿಂದ ಮಾಹಿತಿ ಕೊಡ್ತಾ ಇದ್ದಾರೆ, ಅದರಲ್ಲೂ ಪ್ರಾಬ್ಲಮ್ ಇದೆ. ಯಾಕೆ ಇದು ಅಂಡರ್ ವರ್ಲ್ಡ್ ಸಿಸ್ಟಮ್ಯಾಟಿಕ್ ಎಲ್ಲೆಲ್ಲೋ ಮಾಡ್ತಿದ್ದಾರೆ ಎಷ್ಟೇ ಇದ್ರೂ.
ಇಟ್ಸ್ ಅ ಗ್ಲೋಬಲ್ ಪ್ರಾಬ್ಲಮ್. ಅದೇ Global ಪ್ರಾಬ್ಲಮ್ problem, ಆಗಿರೋದು. yes. ಗ್ಲೋಬಲ್ ಸಮ್ ಕಂಟ್ರೀಸ್ ಆರ್ ಸಪೋರ್ಟಿಂಗ್ ಇಟ್. ಹ್ಮ್. ನಾನು ಹೇಳ್ದಂಗೆ ಆಫ್ರಿಕನ್ ಅವ್ರ ಇಕಾನಮಿ ಅವ್ರಿಗೆ ಗೊತ್ತಿದ್ರು, ಅಫ್ಘಾನಿಸ್ತಾನ್ ಉದಾಹರಣೆಗೆ ಅವರು ಈ ಗೋಲ್ಡನ್ ಟ್ರಯಾಂಗಲ್ ಹೇಳ್ತಾರಲ್ಲ, ಪಾಕಿಸ್ತಾನ, ಶ್ರೀಲಂಕಾ ಈ ಕಡೆ ಆ ಕಡೆ ಅದನ್ನು ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಎಲ್ಲೋ ಲೂಪ್ ಹೋಲ್ಸ್ ಇದೆ, ಎಲ್ಲಿಂದ ತರಬೇಕು ಡ್ರಗ್ಸ್ ತಂದ್ಬಿಡ್ತಾರೆ. ಸಿಕ್ಕಾಕೊಂಡಾಗ ಹಿಡಿತಾರೆ. ಅದು ನಮ್ಮಲ್ಲಿ ಪ್ರಯಾರಿಟಿ. ಗೌರ್ಮೆಂಟ್ ಸ್ಟ್ರಿಕ್ಟ್ ಆಗಿದ್ದಾರೆ ಇದ್ರೂ ಇದೆ. ಅಲ್ಲ, ಗೌರ್ಮೆಂಟು ಸ್ಟ್ರಿಕ್ಟ್ ಆಗಿ ಇದೆ ಅಂತ ಅನ್ನೋದನ್ನು ಹಾಫ್ ಟ್ರೂತ್ ಹಾಫ್ ಕೆನಾಟ್ ಬಿ ಬಿಲೀವ್ಡ್ ಅಂತ ಅನ್ನುವ ಸ್ಥಿತಿಯಲ್ಲಿ. ಬಟ್ ಎನಿವೇ, ಈ ಡ್ರಗ್ಸ್ ಅಂತ ಅನ್ನೋದು ಸಾಮಾಜಿಕ ಪಿಡುಗು ಅಂತ ಅನ್ನೋದನ್ನು ಡೆಫಿನೆಟ್ಲಿ ನಾವು ಒಪ್ಕೋಬೇಕಾಗುತ್ತೆ. ಮತ್ತು ಯುವಜನ ದಾರಿ ತಪ್ಪೋದಕ್ಕೆ ಹಲವು ದಾರಿಗಳು ಇವತ್ತು ಓಪನ್ ಆಗಿಬಿಟ್ಟಿದ್ದಾವೆ. ಕನ್ಸ್ಯೂಮ್ ಮಾಡುವ ಡ್ರಗ್ಸ್ ಅಷ್ಟೇ ಅಲ್ಲದೆ ತಲೆಗೆ ಮೆತ್ತುವ ಬೇರೆ ಬೇರೆ ಅಫೀಮುಗಳು ಕೂಡ ಇಂಡಿಯಾದಂಥ ಕಡೆಗೆ ತುಂಬ ವ್ಯಾಪಕವಾಗಿ ಹರಡ್ತಾ ಇರುವ ಹೊತ್ತಿನಲ್ಲಿ ಅದು ಇದು ಎರಡೂ ಸೇರಿ ನಮ್ಮ ದೇಶವನ್ನು ಒಂದು ರೀತಿಯ ಬರ್ಬಾದ್ ನನಗೆ ಇದು ಬಹಳ ದುಃಖ ಆಗ್ತಿದೆ. ಎಚ್ಚರಿಕೆ ಅನ್ನೋ ಇದನ್ನು, ಯಾಕಂದರೆ ಹೀಗೆ ಹೋದರೆ ಇನ್ಕ್ರೀಸ್ ಆಗ್ತದೆ. ಎಲ್ಲರೂ ಹೇಳ್ತಿದ್ದಾರೆ ಏನು ಮಾಡ್ತಾ ಇಲ್ಲ. ಹೀಗೆ ಹೋದರೆ ನಾವು ಚಿಕ್ಕ ಮಕ್ಕಳು, ಯುವಕರು, ಪ್ರೊಡಕ್ಟಿವ್ ವರ್ಕ್ ಫೋರ್ಸ್ ಅಲ್ಲ, ಇವ್ರನ್ನ ಕಳ್ಕೊಂಡ್ಬಿಡ್ತೀವಿ. ಇಟ್ಸ್ ಗೋಯಿಂಗ್ ಟು ಅಫೆಕ್ಟ್ ಅವರ್ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಕಂಪ್ಲೀಟ್ಲಿ. ಓವರ್ ಆಲ್ ಫ್ಯಾಮಿಲಿಯಲ್ಲೂ ಹಲವಾರು ಪ್ರಾಬ್ಲಮ್ ಬಂದ್ಬಿಡುತ್ತೆ. ದುಡಿಯೋರನ್ನೇ ಕಳ್ಕೊಂಡ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲಿ. ಮಕ್ಕಳು ಎಲ್ಲಿ ಆ ಏಜ್ಗೆ ಹೋಗಲ್ಲ. ಸೊ ಬಹುಶಃ ನಾವೆಲ್ಲ ನೋಡಿದ್ದೀವಿ. ಮೊನ್ನೆ ಏನೋ ಅದು ವಿಂಟೇಜ್ ರ್ಯಾಲಿ ಅಂತ ಮಾಡಿ ನಮ್ಮ ಗೃಹ ಮಂತ್ರಿಗಳು ಕೂಡ ಆ ಕಾರಲ್ಲಿ ಕುಳಿತು ಡ್ರಗ್ಸ್ ವಿರುದ್ಧದ ಒಂದು ಸಮರ ಅನ್ನುವ ಥರದ ನಡೆದಂಥದ್ದು. ಇರಲಿ, ಅಂತಹ ಒಂದು ಸಾಮಾಜಿಕ ಎಚ್ಚರವನ್ನು ಮೂಡಿಸುವ ಮೇಲ್ಸ್ತರದ ಪೆರಿಫರಲ್ ಲೆವೆಲ್ಲಿನ ಕಾರ್ಯಕ್ರಮಗಳನ್ನು ಮಾಡೋದು ಕೂಡ ಸಾಧ್ಯ ಇರಬಹುದು, ಅಗತ್ಯ ಅಂತ ಅನಿಸಿರ್ಬೋದು. ಬಟ್ ನಿಮ್ಮ ಪ್ರಕಾರ ಅದಲ್ಲ ರೆಮಿಡಿ. ಕಮ್ಯುನಿಟಿಯನ್ನು ಅಪ್ರೋಚ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ವಲ್ನರಬಲ್ ಏಜ್ ಗ್ರೂಪಿನ ಮಕ್ಕಳನ್ನು ನಮಗೆ ತುಂಬ ಕಾನ್ಸಂಟ್ರೇಟ್ ಮಾಡಿ ಕೂಲಂಕುಷವಾಗಿ ಅವ್ರ ಮೇಲೆ ಗಮನ ಇಡೋಕ್ಕೆ ಸಾಧ್ಯ ಆಗಬೇಕು. ಮತ್ತು ಟೀಚರ್ಸಿಗೆ ಇಂಥದ್ರ ಬಗ್ಗೆ ಟ್ರೈನಿಂಗ್ ಕೊಡೋಕ್ಕೆ ಸಾಧ್ಯ ಆಗಬೇಕು. ಮತ್ತು ಸಮಾಜ ಇದ್ರ ಬಗ್ಗೆ ಎಚ್ಚರವನ್ನು ವಹಿಸೋಕ್ಕಾಗಬೇಕು. ದೆನ್ ಪೊಲೀಸ್ ಫೋರ್ಸು ಯಾರು ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಕಾನೂನನ್ನು, ಅವರನ್ನು ಕೂಡ ಸೆನ್ಸಿಟೈಸ್ ಮಾಡಬೇಕಾದಂತಹ ಅಗತ್ಯ ಇದೆ ಅಂತನ್ನುವಂತಹ ಅಭಿಪ್ರಾಯಗಳನ್ನು ನೀವು ಕೊಟ್ರಿ. ಸರ್ವೆಲೆನ್ಸ್ ಮಾಡಬೇಕು. ಸರ್ವೆಲೆನ್ಸು ಈ ಮಾಹಿತಿ ಕೊಡೋಕೆ ರೆಡಿ ಇದ್ದಾರೆ ಸಮಾಜದವರು. ಇದನ್ನು ನಾವು ಪ್ರೊಫೆಷ್ನಲಿ ಅವ್ರನ್ನ ಎಕ್ಸ್ಪೋಸ್ ಮಾಡಿದೆ ಅದನ್ನು ಕಂಟ್ರೋಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಡ್ರಗ್ ಡಿಪಾರ್ಟ್ಮೆಂಟ್ ಕೊಟ್ಬಿಟ್ಟು ಆ್ಯಕ್ಷನ್ ತಗೊಳ್ಳೋಕ್ಕೆ ಪ್ರೆಷರ್ ಈ ಥರ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ದಾರೆ, ಅದನ್ನು ನಾವು ಒಂದು ಕಡೆ ಕ್ಯಾಪಿಟಲೈಸ್ ಮಾಡ್ಕೊಳ್ತಾ ಇಲ್ಲ. ಕಮ್ಯುನಿಟಿ ಅವ್ರು ರೆಡಿ ಇದ್ದಾರೆ. ಅದನ್ನು ಸಿಸ್ಟಮೆಟಿಕ್ ಆಗಿ ಗೌರ್ಮೆಂಟು ಮತ್ತು ನಮ್ಮಂಥ ಸಂಸ್ಥೆ ಗೌರ್ಮೆಂಟ್ ಸೇರಿ ಒಂದು ಸಿಸ್ಟಮ್ ಸರ್ವೆಲೆನ್ಸ್ ಅಂತಾರೆ, ಡಿಸೀಸ್ ಸರ್ವೆಲೆನ್ಸ್ ಮಾಡ್ತಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕೆಲವೊಂದು ಅದೇ ಥರ ಡ್ರಗ್ ಸರ್ವೆಲೆನ್ಸ್ ಮಾಡಿದ್ರೆ ಖಂಡಿತ ಈ ನೆಕ್ಸಸ್ ಎಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಕಣ್ಗಾವಲು ಅಂತ ಅನ್ನೋದು ಅಗತ್ಯ ಅಂತ ಚಂದರ್ ಅವರು ಹೇಳಿರೋ ಅಂಥದ್ದು. ದುಶ್ಚಟಗಳ ಬಗ್ಗೆ ಒಂದು ಸಿಟ್ಟಿಂಗಲ್ಲಿ ಯಾವುದನ್ನು ಮುಗಿಸೋಕ್ಕಾಗಲ್ಲ. ಆದರೆ ಜನಶಕ್ತಿ ಮೀಡಿಯಾ ಯಾವತ್ತೂ ಕೂಡ ಜನಪರವಾದ ಕಾಳಜಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರುವಂತಹ ಒಂದು ಜನಮಾಧ್ಯಮವಾಗಿರುವ ಕಾರಣಕ್ಕಾಗಿ ಟಿಪ್ ಆಫ್ ದಿ ಐಸ್ಬರ್ಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಅಂದರೆ ಒಂದು ಸಣ್ಣ ಮೇಲ್ ತುದಿಯಲ್ಲಿ ಟಚ್ ಮಾಡಿ ನಿಮಗೆ ನಾವು ಕೊಡೋಕ್ಕೆ ಸಾಧ್ಯ ಆಗಿರೋ ಅಂಥದ್ದು. ಆದರೆ ಒಂದಂತೂ ಸತ್ಯ, ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಸರ್ಕಾರದ ವಿವಿಧ ಅಂಗಸಂಸ್ಥೆಗಳು, ಅದು ಪೊಲೀಸು, ಶಿಕ್ಷಣ, ಕಮ್ಯುನಿಟಿಯ ಭಾಗವಾಗಿ ಇರುವಂತಹ ಇವೆಲ್ಲವನ್ನೂ ಕೂಡ ಸಂವೇದನಾಶೀಲಗೊಳಿಸಿ ಒಂದು ಸಮಾಜ ಆರೋಗ್ಯಕರವಾಗಿ ಇರಬೇಕು ಅಂದರೆ, ಒಂದು ದೇಶ ನಿಜವಾದ ಅರ್ಥದಲ್ಲಿ ಪ್ರಗತಿಯಾಗಬೇಕು ಅಂತಂದರೆ ಆ ಪ್ರಗತಿಗೆ ಬೇಕಾದಂತಹ ಬೆಳವಣಿಗೆಯ ದಾರಿಗಳು ಇವೆಲ್ಲ. ಹಾಗಾಗಿ ನಮ್ಮ ಈ ನೆಲದ ಯುವ ತಲೆಮಾರನ್ನು ಸತ್ವಹೀನರಾಗಿ ನಿಸ್ಸತ್ವರನ್ನಾಗಿ ಮಾಡಿಸುವಂತಹ ಸ್ಥಿತಿಗೆ ತಳ್ಳುವಂತಹ ಈ ಡ್ರಗ್ಸ್ ಅಂತ ಏನು ಕರಿತೀವಿ ಅದರ ಚಟದಿಂದ ಅವರನ್ನು ಹೊರಗೆ ತರಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಚಂದ್ರವರೇ, ನಿಮಗೆ ಧನ್ಯವಾದಗಳು ನಮಗೆ ಬಂದು ತಿಳಿಸ್ಕೊಟ್ಟಿದ್ದಕ್ಕೆ. ಜನಶಕ್ತಿ ಮೀಡಿಯಾ ನಿಮ್ಮ ಮೀಡಿಯಾ. ನೀವಿನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲದೆ ಇದ್ದರೆ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ನೋಡಿ, ಜಸ್ಟ್ ಪ್ರೆಸ್ ಮಾಡಿ, ನೀವು ನಮ್ಮ ಜೊತೆಗೆ ಸೇರ್ಕೋತೀರಿ. ನಮಸ್ಕಾರ.